हरिः ओम् यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदस्तु निरन्तरं वाणिते करवण्यं वचरणो हृदि सर्वदा मत्वाक्यसरणी भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ರುದ್ರದೇವರು ಭಗವಂತನ ಅತ್ಯದ್ಭುತವಾದ ನಾಮಗಳನ್ನ ಪಾರ್ವತೀದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮುಂದಿನ ನಾಮಗಳು, ಆ ಮುಂದಿನ ನಾಮಗಳ ಒಂದು ಮಹಾಮಹಿಮೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಶರಸಂಧಾನ ನಿರ್ಧೂತ ಧರಣಿ ಮಂಡಲೋ ಜಯ. ಭಗವಂತನ ಅತ್ಯದ್ಭುತವಾದ ನಾಮಗಳನ್ನು ಹೇಳ್ತಾ ಇದ್ದಾರೆ. ಯಾವುದೇ ಪ್ರಾಣಿಯಾಗಿರಬಹುದು, ಪಕ್ಷಿಗಳಾಗಿರಬಹುದು, ಅವರೆಲ್ಲರಿಗೂ ಸದ್ಗತಿಯನ್ನ ಭಗವಂತ ನೀಡ್ತಾ ಇದ್ದಾನೆ. ಅಶೇಷ ಪ್ರಾಣಿ ಸಾರ್ಥಕ. ಭಗವಂತನ ಮುಂದೆ ಯಾವ ವರ್ಣಗಳಾಗಿರಬಹುದು, ಕುಲ ಆಗಿರಬಹುದು, ಅಥವಾ ಪ್ರಾಣಿಗಳಾಗಿರಬಹುದು, ಯಾರೇ ಆಗಿರಬಹುದು, ಅವರೆಲ್ಲರಿಗೂ ಭಗವಂತ ಸದ್ಗತಿಯನ್ನ ನೀಡ್ತಾ ಇದ್ದಾನೆ. ರಾಮೋ ದ್ವಿತೀಯ ಸೌಮಿತ್ರೀರ್ ಲಕ್ಷ್ಮಣೋ, ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ರುದ್ರದೇವರು. ಮನೋಹರವಾಗಿರುವಂತಹ ರೂಪ ಅಂತೆ ರಾಮದೇವರ. ಎಂಥವರು ಆ ಭಗವಂತನ ರೂಪಕ್ಕೆ ಮರುಳಾಗಿ ಆ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಯಾವಾಗಲೂ ಹೋಗುವಂಥವರು ವಿಷ್ಣು ಭಕ್ತ. ಯಾರು ವಿಷ್ಣು ಭಕ್ತನಾಗಿರ್ತಾನೋ ಅವನಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಭರತ ಇದ್ದಾನಲ್ಲ, ಮಹಾಭಕ್ತನಾಗಿರುವಂಥವ್ರು. ಭರತೋ ಭಕ್ತಿ ಭರಿತೋ ಅಂತ ಹೇಳಿದ್ದಾರೆ. ಶೂರರಾಗಿರುವಂತಹ ಕೋಟಿ ಜನ ಗಂಧರ್ವರನ್ನ ಹೊಡೆದು ಸಂಹಾರ ಮಾಡಿದ್ದಾನೆ. ಅಂತಹ ಅತ್ಯದ್ಭುತವಾದದ್ದು ಲವಣಾಸುರನನ್ನ ಕೊಂದಾಕಿರುವಂಥವನು, ಶತ್ರುಘ್ನ ರೂಪದಲ್ಲಿರುವಂಥವನು, ವೈದ್ಯ ರಾಜನಾಗಿರುವಂಥವನು, ಆಯುರ್ವೇದದಲ್ಲಿರುವಂತಹ ಔಷಧಿಗಳಿಗೆ ಒಡೆಯನಾಗಿರುವಂಥವನು. ಎಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ ನೋಡಿ. ಭರತೋ ಅಸಹ್ಯ ಗಂಧರ್ವ ಕೋಟಿಜ್ಞೋ ಲವಣಾಂತಕ ಶತ್ರುಘ್ನೋ ವೈದ್ಯರಾಯ ಆಯುರ್ವೇದ ಔಷಧೈಪತಿ ಅಂತ ವರ್ಣನೆ ಮಾಡ್ತಾರೆ ರುದ್ರದೇವರು. ಇನ್ನು ಯಾವಾಗಲೂ ಅಮೃತ ಹಸ್ತ ಅಂತೆ ಭಗವಂತನ. ಯಾಕೆ? ಭಗವಂತ ಯಾರ ಮೇಲೆ ಅನುಗ್ರಹವನ್ನ ಮಾಡ್ತಾನೋ ಮೋಕ್ಷವನ್ನೇ ಪಡಿತಾ ಇದ್ದಾರಪ್ಪ. ಧನ್ವಂತರಿ ರೂಪದಿಂದ ಬಂದಿದ್ದಾನೆ ಭಗವಂತ. ನಿತ್ಯ ಅಮೃತ ಕರೋ ಧನ್ವಂತರಿ. ಭಗವಂತನ ಹೆಸರು ಧನ್ವಂತರಿ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಯಜ್ಞೋ ಜಗದ್ದರ, ಯಜ್ಞನಾಮಕನಾಗಿರುವಂಥವನು ಭಗವಂತ. ಜಗತ್ತನ್ನೇ ಧಾರಣ ಮಾಡಿದ್ದಾನೆ. ಸೂರ್ಯನಿಗೆ ಶತ್ರುವಾಗಿರುವಂತಹ ರಾಹುವನ್ನ ಸಂಹಾರ ಮಾಡಿರುವಂಥವನು. ಸೂರ್ಯಾರಿ ವಿಘ್ನ. ಅರಿ ಅಂದ್ರೆ ಶತ್ರು. ಸೂರ್ಯನಿಗೆ ಶತ್ರುವಾಗಿರುವಂತಹ ರಾಹುವನ್ನ ಸಂಹಾರ ಮಾಡಿರುವಂಥವನು. ಸುರಾಜೀವೋ, ದೇವತೆಗಳಿಗೆ ಜೀವವನ್ನ ಮತ್ತು ಜೀವನವನ್ನ ನೀಡಿದಂಥವನು. ದಕ್ಷಿಣೇಶೋ ದ್ವಿಜಪ್ರಿಯ, ಎಲ್ಲ ದಿಕ್ಕಿನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವಂಥವನು, ದಕ್ಷಿಣಕ್ಕೆ ಒಡೆಯನಾಗಿರುವಂಥವನು, ಯಮರೂಪದಲ್ಲಿರುವಂಥವನು, ಬ್ರಾಹ್ಮಣರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡುವಂಥವನು. ಮುಂದೆ ಹೇಳ್ತಾರೆ, ವರ್ಣನೆ ಮಾಡ್ತಾರೆ ರುದ್ರದೇವರು. ಚಿನ್ನಮೂರ್ಧ, ಭಗವಂತನ ಮಹಿಮೆ ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ಮತ್ತು ಚಂದ್ರರು ಯಾವಾಗ ಹೇಳಿದ್ರು, ಸನ್ನೆಯನ್ನ ಮಾಡಿದ್ರು, ಧನ್ವಂತರಿ ರೂಪಿ ಭಗವಂತ ವಿಶೇಷವಾಗಿ ಮೋಹಿನಿ ಅವತಾರವನ್ನ ಮಾಡಿ ಆ ಎಲ್ಲ ದೇವತೆಗಳಿಗೆ ಅಮೃತವನ್ನ ನೀಡಿದ್ದಾನೆ. ಯಾವಾಗ ವಿಷಯ ಗೊತ್ತಾಯ್ತೋ ಚಕ್ರವನ್ನ ಧಾರಣೆ ಮಾಡಿ ತಲೆಯನ್ನ ಕತ್ತರಿಸಿದ್ದಾನೆ. ಶೇಷನ ಮೇಲೆ ಯಾವಾಗಲೂ ಭಗವಂತ ಮಲಗಿರ್ತಾನೆ. ಪ್ರಪಂಚಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಉಪಕಾರವನ್ನ ಮಾಡ್ತಾನೆ. ರಾಹುವಿನ ಶಿರಸ್ಸನ್ನ ಕತ್ತರಿಸಿದಂಥವನು. ರಾಹು ಶಿರಶ್ಚೇತ್ಥ, ರಾಹುವಿನ ಶಿರಸ್ಸನ್ನ ಕತ್ತರಿಸಿ ಹಾಕಿರುವಂಥವನು.
ಅಕಾರದಿಂದ ಪ್ರತಿಪಾದ್ಯನಾಗಿರುವಂಥವನು. ವಾಜಪೇಯಾದಿ ನಾಮಾಗ್ನಿ ವೇದ ಧರ್ಮ ಪರಾಯಣ. ರುದ್ರದೇವರು ವರ್ಣನೆ ಮಾಡ್ತಾ ಇದ್ದಾರೆ. ವಾಜಪೇಯ ಅಂತ ದೊಡ್ಡ ಯಜ್ಞ ಹಿಂದೆಲ್ಲ ಮಾಡ್ತಿದ್ರು ರಾಜ ಮಹಾರಾಜರೆಲ್ಲ. ಅಂತಹ ಯಾಗದಿಂದ ಒಡೆಯನಾಗಿರುವಂಥವನು. ಅಷ್ಟೇ ಅಲ್ಲ, ಶ್ವೇತದ್ವೀಪ ಅಂತ ಇದೆ ಭಗವಂತನ ವಾಸಸ್ಥಾನ 3 ಕಡೆ ವಿಶೇಷವಾಗಿ. ಅನಂತಾಸನ, ಶ್ವೇತದ್ವೀಪ ಮತ್ತು ವೈಕುಂಠ, ಈ 3ರಲ್ಲಿ ವಿಶೇಷವಾಗಿ ಭಗವಂತ ಅಲ್ಲಿ ಇದ್ದು ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಮುಂದೆ ಹೇಳ್ತಾರೆ ಭಗವಂತನ ಮಹಾಮಹಿಮೆಯನ್ನ. ರುದ್ರದೇವರು ನೋಡಿ ಒಂದೊಂದೇ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಸಾಂಖ್ಯ ಪ್ರಣೇತ, ಸಾಂಖ್ಯ ವಿದ್ಯೆಯನ್ನ ಜಗತ್ತಿಗೆ ನೀಡಿದಂಥವನು ಭಗವಂತ. ಇನ್ನು ಸರ್ವಸಿದ್ಧಿಗಳನ್ನ ರಾಜರಿಗೆ ಅನುಗ್ರಹ ಮಾಡುವಂಥವನು. ವಿಶ್ವಪ್ರಕಾಶಿತ, ಭಗವಂತ ಇದ್ರೆ ಮಾತ್ರ ಈ ಜಗತ್ತು ಪ್ರಕಾಶಿತವಾಗುವಂಥದ್ದು, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಅಜ್ಞಾನವನ್ನ ಕಳೆದು ಯೋಗ ಮೋಹ ಕವಿಸ್ರಹ. ಭಗವಂತನ ಮಹಿಮೆ ನೋಡಿ ಹೇಗಿದೆ. ಮೋಹ ಅನ್ನುವಂತಹ ಕತ್ತಲೆಯನ್ನ ನಾಶ ಮಾಡುವಂತಹ ದೇವಹೂತಿಯ ಮಗನಾಗಿ ಅವತಾರವನ್ನ ಮಾಡಿದ್ದಾನೆ. ಏನವನ ಹೆಸರು ಹೇಳ್ಬಿಡ್ತಾರೆ ರುದ್ರದೇವರು. ದೇವಹೂತ್ಯಾತ್ಮಜ ಸಿದ್ಧ ಕಪಿಲ ಕರ್ದಮಾತ್ಮಜ. ದೇವಹೂತಿ ಮತ್ತು ಭಗವಂತ ಕರ್ದಮರಲ್ಲಿ ಕಪಿಲನಾಗಿ ಬಂದಿದ್ದಾನೆ ಭಗವಂತ. ಇವತ್ತು ನಾವು ನೋಡಬಹುದು ಮಾತೃಗಯ ಅಂತ ಇದೆ, ಭಾರಿ ವಿಶೇಷವಾದ ಕ್ಷೇತ್ರ. ಬಿಂದು ಸರೋವರ ಅಂತ ಇದೆ. ಭಗವಂತನ ವಿಶೇಷವಾದ ಅನುಗ್ರಹ ಪಡೆದಂತಹ ಕರ್ದಮರು, ದೇವಹೂತಿ ತಪಸ್ಸು ಮಾಡಿದಂತಹ ಜಾಗ ಮಾತೃಗಯ ಅಂತ ಕರೀತಾರೆ. ಪರಶುರಾಮ ದೇವರು ತನ್ನ ತಾಯಿಯ ಸಲುವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ ಜಾಗ ಅಂತ ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲ ಶಾಸ್ತ್ರದಲ್ಲಿದೆ. ತಾಯಿಗೋಸ್ಕರವಾಗಿ ಮಗನಾಗಿರುವಂಥವನು ಪಿತೃಗಯ ಅಂತ ಹೇಗಿದನೋ ಹಾಗೆ ತಾಯಿಯ ಋಣದ ಪರಿಹಾರಕ್ಕೋಸ್ಕರವಾಗಿ ಮಾತೃಗಯ ಅಂತ ಇದೆ. ಅಲ್ಲಿ ಹೋಗಿ ಆ ತಾಯಿಯ ಪ್ರೀತ್ಯರ್ಥಕವಾಗಿ ನಾವೇನು ಮಾಡಿದ್ರೂ ತಂದೆ ತಾಯಿಯ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರದಲ್ಲಿರೋದು ತಂದೆ ತಾಯಿಯ ಸ್ಥಾನ. ಹಾಗಾಗಿ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೋಗಿ ಅಲ್ಲಿ ಮಾಡಬೇಕಾಗಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ದೇವಹೂತಿ ಮತ್ತು ಕರ್ದಮರ ಮಗನಾಗಿ ಅವತಾರವನ್ನ ಮಾಡಿದ್ದಾನೆ ಕಪಿಲ ಅಂತ ಭಗವಂತನ ಹೆಸರು. ಇನ್ನು ಯೋಗಸ್ವಾಮಿ, ಧ್ಯಾನಭಂಗ, ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ. ಯೋಗಕ್ಕೆ ಒಡೆಯನಾಗಿರುವಂಥವ್ರು ದತ್ತ ರೂಪದಿಂದ, ಕಪಿಲ ರೂಪದಿಂದ, ವೇದವ್ಯಾಸ ರೂಪದಿಂದ ಭಗವಂತ ಯೋಗವನ್ನ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದ್ದಾನೆ. ಧ್ಯಾನ ಭಂಗವನ್ನ ಮಾಡಿದಂತಹ ಕಪಿಲ ರೂಪಿ ಭಗವಂತ ಧ್ಯಾನ ಮಾಡುವ ಸಂದರ್ಭದಲ್ಲಿ ಭಾಗವತ ನಮಗೆ ವರ್ಣನೆ ಮಾಡ್ತದೆ. ಇದೇ ರುದ್ರದೇವರೇ ಶುಕಾಚಾರ್ಯರಾಗಿ ವರ್ಣನೆ ಮಾಡಿರುವಂತಹ ಗ್ರಂಥ. ಸಗರನ ಮಕ್ಕಳಾಗಿರುವಂಥವರು ಬಂದು ಕಪಿಲ ರೂಪಿ ಭಗವಂತನ ದೃಷ್ಟಿಗೆ ಬೀಳ್ತಾರೆ. ತಪಸ್ಸನ್ನ ಹಾಳು ಮಾಡ್ಲಿಕ್ಕೆ, ಧ್ಯಾನ ಭಂಗ ಮಾಡ್ಲಿಕ್ಕೆ ಬರ್ತಾರೆ. ಭಗವಂತನ ದೃಷ್ಟಿ ಬಿದ್ದುಕೊಳ್ಳೆ ಅವರ ಪಾಪ ಕರ್ಮದ ಫಲವಾಗಿ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಅದನ್ನೆಲ್ಲ ಹೇಳ್ತಾರೆ ರುದ್ರದೇವರು. ಯೋಗಸ್ವಾಮಿ ಧ್ಯಾನಭಂಗ ಸಗರಾತ್ಮಜ ಭಸ್ಮಕೃತ. ಭಸ್ಮ ಆಗಿ ಹೋದ್ರು ಭಗವಂತನ ಕೆಂಗಣ್ಣಿಗೆ. ಯಾರು ದುಷ್ಟರಾಗಿರ್ತಾರೋ, ಅಧಾರ್ಮಿಕರಾಗಿರ್ತಾರೋ, ದೇವ ಬ್ರಾಹ್ಮಣರ ನಿಂದನೆಯನ್ನ ಮಾಡ್ತಾರೋ, ವೇದಗಳ ನಿಂದನೆಯನ್ನ ಮಾಡ್ತಾರೋ, ಸ್ವರ್ಗ ನರಕಾದಿಗಳ ಬಗ್ಗೆ ಯಾರಿಗೆ ಗಮನ ಇಲ್ಲೋ ಅವರೆಲ್ಲರದು ಇದೇ ಹಣೆ ಬಾರ ಅಂತಾರೆ ರುದ್ರದೇವರು. ಧರ್ಮೋ ಋಷೇಂದ್ರ, ಧರ್ಮವನ್ನ ಪರಿಪಾಲನೆ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಎಲ್ಲರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿರುವಂಥವನು. ಧರ್ಮಕ್ಕೆ ಒಡೆಯನಾಗಿರುವಂಥವನು, ಸುರಭಿಯ ಪತಿಯಾಗಿರುವಂಥವನು, ಶುದ್ಧನಾಗಿರುವಂಥವನು. ಶುದ್ಧವಾದದ್ದು ಅಂತ ಏನಾದ್ರೂ ಇದ್ರೆ ಅದು ಭಗವಂತನ ಸನ್ನಿಧಾನದಿಂದ ಶುದ್ಧಿಯಾಗಬೇಕು. ಗೋಮಯ ಇದೆ, ಗೋಮೂತ್ರ ಇದೆ, ತುಳಸಿ ಇದೆ, ಶಂಖ ಇದೆ, ಸಾಲಿಗ್ರಾಮ ಇದೆ, ಗ್ರಂಥಗಳಿದ್ದಾವೆ. ಇವರೆಲ್ಲರಲ್ಲಿ ಶುದ್ಧತೆ ಎದರಿಂದ? ಅದು ಭಗವಂತನ ಸನ್ನಿಧಾನದಿಂದ. ಶಂಭು ಅಂತ ಕರೀತಾರೆ ರುದ್ರದೇವರು. ನೋಡಿ, ರುದ್ರದೇವರಿಗೆ ಶಂಭು ಅಂತ ಹೆಸರಿದೆ. ಆದ್ರೆ ಅದು ಯಾರ ಹೆಸರು? ಭಗವಂತನ ಹೆಸರು. ರುದ್ರದೇವರ ಬಾಯಲ್ಲೇ ಬಂದಿರುವಂತದ್ದು. ಶಂಭು ರೂಪನಾಗಿದ್ದಾನೆ. ಸ್ಥಿರವಾಗಿ ಭೂಮಿಯಲ್ಲಿ ರಥವನ್ನ ಓಡಿಸುವಂಥವನು.
ಅಷ್ಟೇ ಅಲ್ಲ, ಭಕ್ತನಾಗಿರುವಂತಹ ಶಂಭುವಿಗೆ ಅಂದ್ರೆ ತನಗೆ ಅನುಗ್ರಹವನ್ನ ಮಾಡಿದಂಥವನು, ದೇವತೆಗಳಿಗೆ ಅಮೃತವನ್ನ ಕೊಟ್ಟು ದೈತ್ಯರಿಗೆ ಅಮೃತ ಸಿಗದಂತೆ ಮಾಡಿದಂಥವನು. ಭಕ್ತ ಶಂಭು ಜಿತೋ ದೈತ್ಯ ಅಮೃತಾವಾಪಿ ಸಮಸ್ತಪಃ. ಅಮೃತದ ಸರೋವರದಂತಿರುವಂಥವನು. ಯಾರಿಗೆ? ವಿಶೇಷವಾಗಿ ದೇವತೆಗಳಿಗೆ. ತಪಸ್ವಿಯಾಗಿರುವಂಥವನು. ಮಹಾಪ್ರಳಯ ಅಂತ ನಾವೇನ್ ಹೇಳ್ತೀವಲ್ಲ, ಆ ಪ್ರಳಯಕ್ಕೆ ಕಾರಣೀಭೂತನಾಗಿರುವಂಥವನು. ಇಡೀ ಪ್ರಪಂಚವೇ ಅವನ ಮನೆಯಾಗಿರುವಂಥದ್ದು. ಶೇಷದೇವರ ಮೇಲೆ ಮಲಗಿರುವಂಥವನು, ಸರ್ಪಗಳಿಗೆ ಒಡೆಯನಾಗಿರುವಂಥವನು, ಶೇಷ ಸ್ವರೂಪನಾಗಿರುವಂಥವನು. ಶೇಷದೇವರಲ್ಲಿಟ್ಟು ಸಂಕರ್ಷಣ ರೂಪದಿಂದ ಎಲ್ಲ ಕಡೆ ನಿರ್ವಹಣೆ ಮಾಡುವಂಥವನು. ಶೇಷದೇವ ಸಹಸ್ರಾಕ್ಷ, 1000 ಕಣ್ಣು ಭಗವಂತ. ಆ ಶೇಷದೇವರಿಗೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಅವರಲ್ಲಿ ನಿಂತು ಅನುಗ್ರಹ ಮಾಡುವಂಥವನು ಭಗವಂತ. ಅಷ್ಟೇ ಅಲ್ಲ, ಶೇಷದೇವ ಸಹಸ್ರಾಕ್ಷ ಸಹಸ್ರಾಸ್ಯ ಶಿರೋಭುಜ. 1000 ಮುಖವುಳ್ಳಂಥವನು, 1000 ತೋಳುಳ್ಳಂಥವನು. ಸಹಸ್ರ ಅನ್ನೋ ಶಬ್ದಕ್ಕೆ ನಾನು ಹಿಂದೆ ಹೇಳಿದ್ದೇನೆ, ಅನಂತ ಅಂತ ಅರ್ಥ ಇದೆ. 1000 ಅಂತ ಅಷ್ಟೇ ಅಲ್ಲ ಅರ್ಥ, ಅನಂತವಾದದ್ದು ಭಗವಂತನ ಮಹಿಮೆ. ಇನ್ನು ಹೆಡೆ ಏನಿದೆ ಅಲ್ಲ, ಆವಿನ ಹೆಡೆ, ಅದರಲ್ಲಿ ಒಳ್ಳೆಯ ರತ್ನಗಳಿರ್ತಾವಂತೆ. ಫಳ 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 ಹೊಳೆಯುವಂತಹ ಒಳ್ಳೆಯ ಮಣಿಗಳಿರ್ತಾವಂತೆ. ಆ ಮಣಿಗಳಲ್ಲಿ ಭಗವಂತ ಇರ್ತಾನಂತೆ. ಫಣಾಮಣಿ ಕಣಾಕಾರ ಯೋಜಿತಾಚ್ಛಾಂಬು ದಕ್ಷಿತ ಅಂತ ವರ್ಣನೆ ಮಾಡ್ತಾರೆ ರುದ್ರದೇವರು. ಅಷ್ಟು ಆ ಅತ್ಯದ್ಭುತವಾದದ್ದು. ಕಾಲಾಗ್ನಿರುದ್ರ ಜನಕೋ ಕುಶಲಾಸ್ತ್ರೋ ಹಲಾಯುಧ. ಕಾಲಾಗ್ನಿರುದ್ರ ಅಂತ ಕರೀತಾರೆ ಭಗವಂತನಿಗೆ. ಯಾಕೆ? ನರಸಿಂಹ ರೂಪದಿಂದ ಇಡೀ ಬ್ರಹ್ಮಾಂಡವನ್ನ ವಿಶೇಷವಾಗಿ ಸಂಹಾರ ಮಾಡುವಂಥವನು, ಮುಸಲಾಯುಧವನ್ನ ಹಿಡಿದಿರುವಂಥವನು, ನೇಗಲನ್ನ ಹಿಡಿದಿರುವಂಥವನು, ನೀಲಿ ಬಟ್ಟೆಯನ್ನ ಉಟ್ಟಿರುವಂಥವನು, ವಾರುಣೀಪತಿಯಾಗಿರುವಂತಹ ಹೇ ಶೇಷದೇವರೇ, ಅವರಿಂದ ಒಡೆಯನಾಗಿರುವಂಥವನು. ಮಾತು ಮನಸ್ಸು ಶರೀರದಲ್ಲಿ ಯಾವಾಗಲೂ ಭಗವಂತನ ಧ್ಯಾನವನ್ನ ಮಾಡುವಂಥವನು. ಯಾರಿದೆಲ್ಲ? ಬಲರಾಮ ದೇವರು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇಂತಹ ಬಲರಾಮ ದೇವರು ಶೇಷದೇವರು ಅವರನ್ನ ಹಾಸಿಗೆಯಾಗಿ ಉಳ್ಳಂಥವನು. ಅಂತಹ ಭಗವಂತನ ಮಹಿಮೆಯನ್ನು ಎಷ್ಟು ಹೇಳೋದು ಅಂತಾರೆ. ಮುಂದೆ ಹೇಳ್ತಾರೆ, ಬಲ ಸಂಯಮನೋ ಘೋರೋ ರೋಹಿಣೀಯ ಪ್ರಲಂಬ ಮುಷ್ಟಿಕಗ್ನೋ ದ್ವಿವಿಧ ಕಾಳಿಂದಿ ಸಂಘರ್ಷಣೋ ಬಲಹ. ನಾನೀಗ ಹೇಳಿದ್ನಲ್ಲ, ಅದನ್ನೆಲ್ಲ ಹೇಳ್ತಾರೆ. ಆ ಬಲರಾಮ ದೇವರ ವೈಶಿಷ್ಟ್ಯತೆಯನ್ನ, ಘೋರ ರೂಪವಾಗಿರುವಂಥವನು, ರೋಹಿಣಿಯಲ್ಲಿ ಅವತಾರ ಮಾಡಿರುವಂಥವನು, ಪ್ರಲಂಬ ಅನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದಂಥವನು, ಬಲ ಅಂತ ಹೆಸರು, ರೇವತಿಗೆ ಪತಿಯಾಗಿರುವಂಥವನು, ದೇವಕಿ ವಸುದೇವರ ವಿಶೇಷವಾದ ಒಂದು ಅನುಗ್ರಹದಿಂದ ಅಲ್ಲಿ ಬಂದಿರುವಂಥವನು, ಅಚ್ಯುತನಿಗೆ ಭಗವಂತನಾಗಿರುವಂತಹ ಕೃಷ್ಣ ಪರಮಾತ್ಮನಿಗೆ ಅಣ್ಣನಾಗಿ ಬಂದಿರುವಂಥವನು, ಕಶ್ಯಪಾದಿ ನಂದನಃ ಅಂತ ವರ್ಣನೆ ಮಾಡಿದ್ರು. ಇನ್ನು ಮುಂದೆ ಹೇಳ್ತಾರೆ, ವಾರ್ಷ್ಣೇಯ ಸಾತ್ವತಾಂ ಶ್ರೇಷ್ಠ, ವೃಷ್ಣಿಕುಲದಲ್ಲಿ ಅವತಾರವನ್ನ ಮಾಡಿದ್ದಾನೆ. ಶೂರಸೇನನ ಮಗನಾಗಿರುವಂಥವನು, ಯದುಕುಲಕ್ಕೆ ಒಡೆಯನಾಗಿರುವಂಥವನು, ಯದುಕುಲ ತಿಲಕ ಅಂತ ಕರೀತಾರೆ ಭಗವಂತನನ್ನ. ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಿರ್ತಾರೆ, ಅದನ್ನು ಹೇಳ್ತಾರೆ ರುದ್ರದೇವರು. ಯದುಕುಲಕ್ಕೆ ತಿಲಕನಾಗಿರುವಂಥವನು. ಅಷ್ಟೇ ಅಲ್ಲ, ನರಕಾಸುರನನ್ನ ಸಂಹಾರ ಮಾಡಿದಂಥವನು, ಪರಬ್ರಹ್ಮನಾಗಿರುವಂಥವನು, ಅರ್ಜುನನಿಗೆ ವರವನ್ನ ಕೊಟ್ಟಿರುವಂಥವನು, ಪರಬ್ರಹ್ಮ ಸವ್ಯಸಾಚಿ ವರಪ್ರದಃ. ಎಲ್ಲ ಕಡೆ ನಿಂತು ಭಗವಂತ ಪಾರ್ಥಸಾರಥಿ ಅಂತ ಅನಿಸ್ಕೊಂಡಿದ್ದಾನೆ. ಕ್ಷಣ ಕ್ಷಣಕ್ಕೆ ಅರ್ಜುನನನ್ನ ಮತ್ತು ಪಾಂಡವರನ್ನ ಎಡಬಿಡದೆ ನಿಂತು ಆ ಮಹಾಭಾರತ ಯುದ್ಧದಲ್ಲಿ ರಕ್ಷಣೆ ಮಾಡಿದಂಥವನು ಭಗವಂತ. ಅದನ್ನು ಹೇಳ್ತಾ ಇದ್ದಾರೆ ರುದ್ರದೇವರು. ಅರ್ಜುನನಿಗೆ ವರವನ್ನ ಕೊಟ್ಟಿದ್ದಾನೆ, ಬ್ರಹ್ಮಾದಿ ದೇವತೆಗಳಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ, ಪೂತನೆಯನ್ನ ಸಂಹಾರ ಮಾಡಿದಂಥವನು, ಶಕಟಾಸುರನನ್ನ ಸಂಹಾರ ಮಾಡಿದಂಥವನು, ಯಮಳಾರ್ಜುನ ಭಂಜನಃ. ನಳಕೂಪ ಮಣಿಗ್ರೀವರ ಕತೆ ಅದನ್ನು ಸ್ಮರಣೆ ಮಾಡ್ತಾರೆ ರುದ್ರದೇವರು. ಆ ಕುಬೇರನ ಸೇವಕರಾಗಿರುವಂತಹ ನಳಕೂಪ ಮಣಿಗ್ರೀವರನ್ನ, ಯಮಳಾರ್ಜುನರನ್ನ
ಜೋಡಿ ಮತ್ತಿ ಮರಗಳನ್ನ ನಾಶ ಮಾಡಿ ಅವರ ಮೇಲೆ ಅನುಗ್ರಹವನ್ನ ಮಾಡಿದಂಥವನು. ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡ್ರಿ ರುದ್ರದೇವರು. ವಾತಾಸುರಾರಿ, ವಾತಾಸುರನನ್ನ ಗಾಳಿಯಲ್ಲಿ ಬಂದಿರುವಂಥ ಆ ಅಸುರನನ್ನ ಸಂಹಾರ ಮಾಡಿದಂಥವನು. ಕೇಶಿಗ್ನೋ, ಕೇಶಿ ಅನ್ನುವಂಥ ಅಸುರನನ್ನ ಸಂಹಾರ ಮಾಡಿದಂಥವನು. ಧೇನುಕಾಸುರ, ಧೇನುಕಾಸುರ ಅಂತ ದೊಡ್ಡ ಅಸುರ, ಅವನನ್ನ ಸಂಹಾರ ಮಾಡಿದಂಥವನು. ಗೋವುಗಳಿಗೆ ಒಡೆಯನಾಗಿರುವಂಥವನು. ದಾಮೋದರೋ ಗೋಪದೇವೋ ಯಶೋದಾನಂದದಾಯಕ. ಒಂದೊಂದು ನಾಮಗಳು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುವಂಥದ್ದು. ಭಾಗವತದ ಶ್ರವಣ ಮಾಡದವರಿಗೆ ಈ ಎಲ್ಲ ನಾಮಗಳ, ಹೆಚ್ಚು ಕಡಿಮೆ ನಾಮಗಳ ಎಲ್ಲ ನಾಮಗಳ ಮಹಿಮೆಯನ್ನ ನಾವು ಕಾಣ್ತಾ ಇದ್ದೀವಿ. ಕಾಳಿಯ ಮರ್ದನ, ಕಾಳಿಯ ಮರ್ದನ ಮಾಡಿದ್ದಾನೆ ಭಗವಂತ. ಕಾಳಿಯ ಅಂದ್ರೆ ಮತ್ತಿನ್ನೇನು ಅಲ್ಲ, ನಮ್ಮ ಮನಸ್ಸಿನಲ್ಲೂ ಕಾಳಿಯ ಇದ್ದಾನೆ. ನಾವು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಕಾಳಿಯ ಅಂದ್ರೆ ಯಾರು? 6 ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದರ ಮೇಲೆ ಭಗವಂತ ನೃತ್ಯವನ್ನ ಮಾಡಬೇಕು. ಅಂದ್ರೆ ಅವನ್ನೆಲ್ಲ ಬಿಡಿಸಿ ಭಗವಂತ ನೃತ್ಯವನ್ನ ಮಾಡೋದು ಅಂದ್ರೇನು? ಜ್ಞಾನದ ಮೂಲಕ ತತ್ವಜ್ಞಾನವನ್ನ ನೀಡಿ ಆ ಚಿಂತನೆ ಬರಬೇಕು. ಕಾಳಿಯ ಅನ್ನುವಂತಹ ಸರ್ಪನ ಗರ್ವವನ್ನ ಮುರಿದಾಕಿದ್ದಾನೆ. ಗೋಪ ಗೋಪಿ ಜನಪ್ರಿಯ, ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಪ್ರಿಯನಾಗಿರುವಂಥವನು. ಗೋಕುಲಕ್ಕೆ ಹಿತವನ್ನುಂಟು ಮಾಡುವಂಥವನು. ಲೀಲಾ ಗೋವರ್ಧನದರು ಗೋವಿಂದೋ ಗೋಕುಲೋತ್ಸವ. ಕಿರುಬೆರಳಿನಲ್ಲಿ ಅನಾಯಾಸವಾಗಿ ಏನೇನೇನೂ ಕಷ್ಟಪಡದೆ ಭಗವಂತ ಆ ಪರ್ವತವನ್ನು ಎತ್ತಿದ್ದಾನೆ. ಗೋಕುಲದಲ್ಲಿ ಉತ್ಸವವನ್ನ ಮಾಡಿಸಿದ್ದಾನೆ. ಅರಿಷ್ಟ ಮತನಃ, ಅರಿಷ್ಟಾಸುರನನ್ನ ಸಂಹಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕಾಮದಿಂದ ಬಂದಿರುವಂತಹ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ತತ್ವಜ್ಞಾನವನ್ನ ನೀಡಿ ಭಗವಂತ ಅವರಿಗೆ ಸದ್ಗತಿಯನ್ನ ನೀಡಿದ್ದಾನೆ. ಗೋಪಿ ವಿಮುಕ್ತಿದ, ಕಾಮೋನ್ಮತ್ತ ಗೋಪಿ ವಿಮುಕ್ತಿದ, ತತ್ವಜ್ಞಾನವನ್ನ ನೀಡಿದ್ದಾನೆ. ಭಗವಂತನ ಮುಂದೆ ಯಾವ ಅಹಂಕಾರ ನಮ್ಮಲ್ಲಿರಬಾರದು, ಮುಚ್ಚುಮರೆ ಇರಬಾರದು ಭಗವಂತನ ಮುಂದೆ. ಯಾಕೆ? ಎಲ್ಲ ಕಡೆ ಇದ್ದಾನೆ ಭಗವಂತ. ಯಾರನ್ನ ಮುಚ್ಚಿ ಬೇಕಾದ್ರೂ ನೀವೇನು ಬೇಕಾದ್ರೂ ಮಾಡಬಹುದು. ರೂಮ್ನಲ್ಲಿ ಕೂತ್ ಮಾಡಿದ್ರೆ ಯಾರಿಗೆ ಗೊತ್ತಾಗತ್ರಿ ಅಂತ ಅನ್ಬೋದು ನೀವು. ಆದ್ರೆ ಭಗವಂತನ ಮುಂದೆ, ಈಗಿನ್ನೂ ಹೇಳಿದ್ದೀವಿ, ರುದ್ರದೇವರು ಹೇಳಿದ್ದಾರೆ, ಸಹಸ್ರಾಕ್ಷ ಸಹಸ್ರಭ. ಭಗವಂತನ ಕೈ ಎಲ್ಲ ಕಡೆ ಕಣ್ಣಿದೆ, ಎಲ್ಲ ಕಡೆ ಕಾಲಿದೆ, ಎಲ್ಲವನ್ನೂ ನೋಡ್ತಾ ಇರ್ತಾನೆ ಭಗವಂತ. ಅಷ್ಟೇ ಅಲ್ಲ, ಆ ರೀತಿಯಾಗಿ ಜ್ಞಾನವನ್ನ ನೀಡಿ ಅವರನ್ನು ಉದ್ಧಾರ ಮಾಡಿದ್ದಾನೆ. ಸದ್ಯ ಕುವಲಯ ಪೀಡಾ ಘಾತಿ ಚಾಣೂರ ಮರ್ದನ. ಕುವಲಯ ಪೀಡಾ ಅನ್ನುವಂಥ ದುಷ್ಟವಾಗಿರುವಂಥ ರಾಕ್ಷಸ ಆ ಆನೆಯ ರೂಪದಲ್ಲಿದ್ದಾನೆ, ಅವನನ್ನ ಸಂಹಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಚಾಣೂರ ಮರ್ದನ, ಚಾಣೂರನನ್ನ ಸಂಹಾರ ಮಾಡಿದ್ದಾನೆ. ಕಂಸಾರಿ ಸೋದರ ಮಾವನ ಮಧುರೆಲಿ ಮಡುಹಿದ ಯಶೋದೆ ಕಂದ ನೀವಾರು ಯಾದವ ನೀವಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಇದೇ ಶಬ್ದವನ್ನೇ ದಾಸರು ತೆಗೆದುಕೊಂಡಿರುವಂಥದ್ದು. ಕಂಸಾರಿ, ಕಂಸನಿಗೆ ಅರಿ ಶತ್ರುವಾಗಿರುವಂಥವನು ಭಗವಂತ. ಉಗ್ರಸೇನಾಧಿರಾಜ್ಯ ವ್ಯಾಪಾರಿ ತಾಮರಹ. ಗೆದ್ದಿರೋಂಥವನ್ ತಾನೇ ರಾಜ ಆಗ್ಬೋದಾಗಿತ್ತು, ಭಗವಂತ ರಾಜ ಆಗ್ಲಿಲ್ಲ. ಏನ್ ಮಾಡದ? ಉಗ್ರಸೇನನಿಗೆ ಪಟ್ಟವನ್ನ ಕಟ್ಟಿದ್ದಾನೆ. ಸುಧರ್ಮಾಂಕಿತ ಭೂರ್ಲೋಕ ಜರಾಸಂಧ ಬಲಾಂತಕಃ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಜರಾಸಂಧ 18 ಬಾರಿ ಮಹಾಭಾರತವನ್ನು ಶ್ರವಣ ಮಾಡಿರೋ ಗೊತ್ತಾಗುತ್ತೆ. ಜರೆಯನ್ನೋ ರಾಕ್ಷಸಿಯಿಂದ ಸಂಧ ಸೇರಿಸಲ್ಪಟ್ಟವನು ಜರಾಸಂಧ, ಮಹಾದುಷ್ಟ. 18 ಬಾರಿ ಕೃಷ್ಣ ಪರಮಾತ್ಮನ ಹತ್ರ ಬಂದು ಸೋತ್ ಹೋಗಿರುವಂಥವ್ನು. ಭಗವಂತ ಒಂದೇ ಸಾರಿಗೆ ಸಂಹಾರ ಮಾಡಬಹುದಾಗಿತ್ತು. ಆದ್ರೆ ಭಗವಂತ ಅವತಾರ ಮಾಡಿರೋ ಉದ್ದೇಶ ಭೂಭಾರೋತ್ತರಣಾಯ ಚ. ಕೃಷ್ಣ ಪರಮಾತ್ಮನಿಗೆ ಅರ್ಘ್ಯ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಜಾತಃ ಕಂಸ ವದಾರ್ಥಾಯ. ಕಂಸನನ್ನ ಸಂಹಾರ ಮಾಡಿದ್ದಾನೆ. ಭೂಭಾರೋತ್ತರಣಾಯ ಚ. ಎಷ್ಟು ಸ್ಟಾಕ್ ಇದೆನೋ ಎಲ್ಲ ಖಾಲಿಯಾಗಬೇಕು ದುಷ್ಟರು. ಇವನನ್ನ ಸೋಲಿಸಿ ಕಳಿಸ್ಬಿಟ್ರೆ ಇವನು ಮತ್ ಬರ್ತಾನೆ.
ಸೇನೆಯನ್ನ ಕರ್ಕೊಂಡ್ಬರ್ತಾನೆ, ಎಲ್ಲರನ್ನ ಸಂಹಾರ ಮಾಡಬಹುದು. ಕೂತಲ್ಲೇ ಎಲ್ಲ ಕೆಲಸ ಆಗತ್ತೆ. ಭಗವಂತನ ಜಾಣತನ ನೋಡಿ ಹೇಗಿದೆ. ಇವರನ್ನೇ ಸಂಹಾರ ಮಾಡಿಬಿಟ್ರೆ ಅವರೆಲ್ಲ ಹಂಗೆ ಉಳಿದ್ಬಿಡ್ತಾರೆ. ಹಂಗಾಗಬಾರದು ಅಂತ ಭಗವಂತ ಏನ್ ಮಾಡ್ತಿದ್ದ, ತಮ್ಮ ಪ್ರಿಯ ಭಕ್ತನಾಗಿರುವಂತಹ ಭೀಮಸೇನ ದೇವರಿಗೋಸ್ಕರವಾಗಿ ಅವನನ್ನ ಇಟ್ಟು ಸಾಯಿಸದೆ ಸೋಲಿಸಿ ಕಳಿಸ್ತಾ ಇದ್ದ. ಅದನ್ನೆಲ್ಲ ಹೇಳ್ತಾರೆ ರುದ್ರದೇವರು. ಜರಾಸಂಧ ಬಲಾಂತಕಃ, ಮಹಾಬಲಿಷ್ಠನಾಗಿರುವಂಥವನು ಜರಾಸಂಧ, ಅವನನ್ನ ಸೋಲಿಸಿ ಅವನ ಬಲವನ್ನೆಲ್ಲ ಕಳೆದು ಬಿಟ್ಟಿದ್ದಾನೆ ಭಗವಂತ. ತ್ಯಕ್ತ ಭಗ್ನ ಜರಾಸಂಧೋ, ನೋಡಿ ನಾನೀಗ ಹೇಳಿದ್ನಲ್ಲ ಅದನ್ನೇ ಹೇಳ್ತಾರೆ. ತ್ಯಕ್ತ ಭಗ್ನೋ, ಔಮರ್ಯಾದಿಯಾಗಬೇಕು, ಸೋತ್ ಹೋಗಬೇಕು, ಸೋಲಿಸಿ ಅವನನ್ನ ಕಳಿಸ್ಬಿಡ್ತಿದ್ದ. ಯಾಕೆ? ಮುಂದಿನ ಮಾತು ಕೇಳಿ, ರುದ್ರದೇವರು ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ಭಾಗವತ, ಮಹಾಭಾರತ ಮತ್ತು ಪದ್ಮಪುರಾಣ ಎಷ್ಟು ಸರಿಯಾಗಿ ಹೊಂದುತ್ತೆ ಅನ್ಲಿಕ್ಕೆ ಇಲ್ಲಿನ ಶಬ್ದಗಳೇ ಭಾರಿ ನಮಗೆ ವಿಶೇಷವಾದ ಅರ್ಥವನ್ನು ಕೊಡ್ತಾ ಇದ್ದಾವೆ. ನಾನೀಗ ಹೇಳಿದೆ ಅದನ್ನ ಶ್ಲೋಕದಲ್ಲೇ ಹೇಳ್ಬಿಡ್ತಾರೆ ರುದ್ರದೇವರು. ಭೀಮಸೇನ ಯಶಪ್ರದಃ, ತಾನ್ಯಾಕೆ ಸಂಹಾರ ಮಾಡಲಿಲ್ಲ ಭಗವಂತ? ಶಕ್ತಿ ಇರಲಿಲ್ಲ ಭಗವಂತನಿಗೆ, ಎಲ್ಲ ಗೊತ್ತಿತ್ತು ಭಗವಂತನಿಗೆ. ಆದರೆ ಭೀಮಸೇನ ಯಶಪ್ರದಃ, ರುದ್ರದೇವರ ಬಾಯಲ್ಲಿ ಬಂದಿರೋ ಮಾತಿದು. ಭೀಮಸೇನ್ ದೇವರಿಗೆ ಕೀರ್ತಿ ಬರಬೇಕು, ಅವನಿಂದ ಅವ ಸಂಹಾರ ಆಗಬೇಕು ಅಂತ ಭಗವಂತನ ಇಚ್ಛೆ. ಆದ್ದರಿಂದ ಭಗವಂತ ಅವನನ್ನ ಹಾಗೆ ಬಿಟ್ಟು ಕಳಿಸಿದ್ದಾನೆ. ಮುಂದೇನ್ ಮಾಡದ? ಗುರುಗಳಿಗೆ, ಜಗತ್ನಲ್ಲಿ ಯಾರೂ ಯಾವ ಶಿಷ್ಯನು ಯಾವ ಗುರುವಿಗೂ ಇಂಥ ಉಡುಗೊರೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗೆ ಮಾತ್ರ ಸಾಧ್ಯ. ಅದನ್ನ ಹೇಳ್ತಾ ರುದ್ರದೇವರು. ಸಾಂದೀಪಿನಿ ಗುರುಗಳ, ಭಾಗವತ ಕೇಳಿರೋರು ಗೊತ್ತಾಗತ್ತೆ, ಸಾಂದೀಪಿನಿ ಗುರುಗಳ ಮಗ ಸತ್ತೋಗಿರ್ತಾನೆ. ಅವನನ್ನ ಯಮಲೋಕಕ್ಕೆ ಹೋಗಿ ಕರೆದುಕೊಂಡ್ಬರ್ತಾನೆ ಭಗವಂತ. ತಾಯಿ ಕೇಳ್ತಾಳೆ, ಗುರುದಕ್ಷಿಣೆ ಏನ್ ಕೊಡ್ಲಿ ಅಂತ ಕೇಳಿದಾಗ, ನನ್ನ ಮಗನ್ ನಾನು ಕಳ್ಕೊಂಡಿದ್ದೀನಿ, ನನ್ನ ಮಗ ಬೇಕು ಅಂತ ಕೇಳಿದಾಗ ಗುರುಪತ್ನಿ ಭಗವಂತ ನೋಡಿ ಎಂಥ ಅತ್ಯದ್ಭುತವಾದ ಮಹಾಮಹಿಮೆ. ಸಾಂದೀಪಿನಿ ಮೃತನಾಗಿರುವಂತಹ ಆ ಪುತ್ರನನ್ನ ದಾತಾ ಕಾಲರಿಗೆ ಕಾಲ ಭಗವಂತ ಆ ಕಾಲನನ್ನ ಮೆಟ್ಟಿ ಆ ಮಗುವನ್ನ, ಆ ಹುಡುಗನನ್ನ ಕರ್ಕೊಂಡ್ ಬಂದಿದ್ದಾನೆ ಭಗವಂತ. ಅಂತಕನಿಗೆ ಅಂತಕನು ಭಗವಂತ. ಅಂತಹ ಅತ್ಯದ್ಭುತವಾದ ರೂಪ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುದಕ್ಷಿಣೆಯನ್ನ ಭಗವಂತ ಕೊಟ್ಟಿದ್ದಾನೆ. ಸಮಸ್ತ ನಾರಕಾತ್ರಾತ, ಯಾರೇ ನರಕದಲ್ಲಿರಬಹುದು ಅವರೆಲ್ಲರನ್ನೂ ತ್ರಾತ, ರಕ್ಷಣೆ ಮಾಡುವಂತಹ ಅತ್ಯಪೂರ್ವವಾದ ಶಕ್ತಿ ಭಗವಂತನಲ್ಲಿದೆ. ಯಾರೇ ಇರಬಹುದು, ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಅವರು ಉದ್ಧಾರ ಆಗ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಸರ್ವಭೂಪತಿ ಕೋಟಿಜಿತ, ಎಲ್ಲ ರಾಜರನ್ನ ಗೆದ್ದಿರುವಂಥವ್ರು. 21 ಬಾರಿ ಇಡೀ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡಿ ಪರಶುರಾಮ ರೂಪದಿಂದ ದುಷ್ಟರಾಗಿರುವಂತಹ ಎಲ್ಲ ರಾಜರನ್ನ ಸಂಹಾರ ಮಾಡಿ ಕ್ಷತ್ರಿಯರನ್ನ ಗೆದ್ದಿರುವಂತಹ ರೂಪ ಅದು ಪರಶುರಾಮ ರೂಪ. ರುಕ್ಮಿಣಿ ರಮಣೋ, ಭಗವಂತ ಯಾರ ಪತಿ? ರುಕ್ಮಿಣಿಯ ಪತಿಯಾಗಿರುವಂಥವನು ರುಕ್ಮಿಣಿ. ರುಕ್ಮಿಣಿ ಅಲ್ಲ, ರುಕ್ಮಿಣಿ, ಹೊಳೆಯುವಂಥದ್ದು, ಅತ್ಯಪೂರ್ವವಾದ ಕಾಂತಿ. ಆ ರುಕ್ಮಿಣಿಯ ಪತಿಯಾಗಿರುವಂಥವನು ಭಗವಂತ ರಮಣನಾಗಿರುವಂಥವನು. ಎಷ್ಟೇ ಅಲ್ಲ, ಭಾವಮೈದನ ಅಂದ್ರೆ ರುಕ್ಮಿಣಿಯ ಅಣ್ಣನಾಗಿರುವಂತಹ ಅವನೇನಿದ್ನಲ್ಲ ದುಷ್ಟ ರುಕ್ಮಿ, ಅವನಿಗೆ ಶಿಕ್ಷೆಯನ್ನ ನೀಡಿರುವಂಥವನು. ರುಕ್ಮಿಯನ್ನ ಒಂಥರ ವಿಶೇಷ ಔಮರ್ಯಾದಿ ಮಾಡಿದ ಹಾಗೆ ಭಾಗವತವನ್ನು ಶ್ರವಣ ಮಾಡಿರೋ ಗೊತ್ತಾಗುತ್ತೆ. ಒಂಥರ ಔಮರ್ಯಾದಿ ಆದಂಗೆ ಆಗ್ಬಿಡ್ತು. ಅವನ ಮೇಲೆ ಸೋತಾಗ ಅವನನ್ನ ಶಾಸನ ಮಾಡಿ ಅವನಿಗೆ ಅಟ್ಟಿ ಕಳಿಸಿದ್ದಾನೆ. ಕಾಲು ಹಿಡ್ಕೊಂತಾಳೆ ರುಕ್ಮಿಣಿ ದೇವಿ, ಇಲ್ಲ ಅವನನ್ನ ಸಂಹಾರ ಮಾಡಬೇಡ್ರಿ ಅಂದ್ರೆ ನೋಡಿ ಹೇಗಿರ್ತದೆ, ಬಿಟ್ಬಿಡ್ರಿ ಅವನನ್ನ. ಭಗವಂತ ಅವನನ್ನ ಸಂಹಾರ ಮಾಡದೆ ಔಮರ್ಯಾದಿ ಹಾಗೆ ಮಾಡಿ ಅರ್ಧವನ್ನು ತೆಗೆದು ಕೂದಲನ್ನ, ಮೀಸೆಯನ್ನ, ತಲೆಯ ಕೂದಲನ್ನ ತೆಗೆದು ಭಗವಂತ ವಿಕಾರವಾಗಿ ಮಾಡಿ ಅವನನ್ನ ಕಳಿಸಿದ್ದಾನೆ. ಅದನ್ನೆಲ್ಲ ಹೇಳ್ತಾರೆ. ಅಂದ್ರೆ ಶಾಸನ ಮಾಡಿದ್ದಾನೆ ಭಗವಂತ ಅವನಿಗೆ. ರುಗ್ಮಿಗೆ ಶಾಸನವನ್ನ ಮಾಡಿ ನರಕಾಂತಕಃ, ನರಕಾಸುರನನ್ನ ಸಂಹಾರ ಮಾಡಿದ್ದಾನೆ. ಮೃತ್ಯುವನ್ನ ಅವನಿಗೆ ನೀಡಿದ್ದಾನೆ. ಇನ್ನು ಮುಂದೆ ಹೇಳ್ತಾರೆ, ಸಮಸ್ತ ಸುಂದರಿ ಕಾಂತೋ, ಆ ನರಕಾಸುರನ ಆಶ್ರಯದಲ್ಲಿ ಕೆಟ್ಟದಾಗಿ ಕದ್ದು ತಗೊಂಡ್ಬಂದಿದ್ದ ಅವನು. ಯಾರು? ಈ ನರಕಾಸುರ. ಅದಕ್ಕೆ ನಾವು
ಈ ನರಕ ಚತುರ್ದಶಿ ಅಂತ ಆಚರಣೆಯನ್ನ ಮಾಡ್ತೀವಿ ಈ ದೀಪಾವಳಿ ಹಬ್ಬದ ಪ್ರಾರಂಭದಲ್ಲಿ. ಯಾಕೆ ಅಂದ್ರೆ ಅದನ್ನ ಇಲ್ಲ ಹೇಳ್ತಾರೆ ರುದ್ರದೇವರು, ಆ ಎಲ್ಲ ಸ್ತ್ರೀಯರನ್ನ ರಕ್ಷಣೆ ಮಾಡಿದಂತಹ ಕೀರ್ತಿ ಭಗವಂತನದು. ನರಕಾಸುರನ ಬಂಧನದಲ್ಲಿರುವಂಥವ್ರು ಅವರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ. ಮುರಾರಿ ಅಷ್ಟೇ ಅಲ್ಲ, ಮುರಾರಿ ಅಂತ ಕರೀತಾರೆ ಭಗವಂತನನ್ನ. ಮುರಾ ರಾಕ್ಷಸನನ್ನ ಕೊಂದಿರುವಂಥವನು. ಮುರಾರಾತೆ ವಿಷ್ಣೋ ಹರಮುಖ ಸುರಾರಾಧ್ಯ ಭವತೋ ಧರಾಯಾಂ ನಾಸ್ತ್ಯನ್ಯೋ ಭವಜಲಧಿ ಪಾರಂ ಗಮಗಿತುಂ ದುರಾಚಾರಾನ್ ವಾಸ್ಮಾನ್ ನವಗುರುವರಾನುಗ್ರಹ ಬಲಾನ್ ಜರಾದೂರಾಧಾರಾಮಯ ಹರ ನಿರಾಲಂಬನದಯಾ. ಸತ್ಯಸಂಧ ತೀರ್ಥರು ವಿಷ್ಣು ಸ್ತುತಿ ಅಂತ ಮಾಡಿದ್ದಾರೆ ಮಹಾಜ್ಞಾನಿಗಳು. ಅದರಲ್ಲಿ ಮೊದಲನೇ ಶಬ್ದನೇ ಮುರಾರಿ. ಮುರಾರಾತೆ ಅದೇ ಶಬ್ದವನ್ನೇ ಬಳಸಿದ್ದಾರೆ. ರುದ್ರದೇವರು ಹೇಳ್ತಾರೆ ಮುರಾರಿ ಗರುಡಧ್ವಜ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಏಕಾಕಿ ಜಿತ ರುದ್ರಾರ್ಕ ಮರುದ್ಯ ಅಖಿಲೇಶ್ವರ. ದೇವೇಂದ್ರನ ದರ್ಪವನ್ನ ನಾಶ ಮಾಡಿದಂಥ ಗೋವರ್ಧನ ಪರ್ವತವನ್ನ ಎತ್ತಿ ರುದ್ರದೇವರು ಹೇಳ್ತಾ ಇದ್ದಾರೆ, ಬಾಣಾನ 1000 ತೋಳುಗಳನ್ನ ನಾಶ ಮಾಡಿ, ಬಾಣಾಸುರ ಅಂತ ದೊಡ್ಡ ಅಸುರ, ಅವನನ್ನ ಸಂಹಾರ ಮಾಡಿ ಆ ಬಾಣನ ಬಾಹು ಸಹಸ್ರ ಚಿನ್ನ ಕತ್ತರಿಸಿ ಹಾಕಿದಂತವನು ಭಗವಂತ. ರುದ್ರದೇವರು ಭಗವಂತನ ಮಹಾಮಹಿಮೆಯನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನೂ ಸುಮಾರು ನಾಮಗಳಿದ್ದಾವೆ, 1000 ನಾಮಗಳಾಗಬೇಕು. ಅದನ್ನು ನಾಳನೇ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.